ಅಭಿಮಾನಿಗಳ ಕಾಯುವಿಕೆಗೆ ತೆರೆ ಎಳೆದು 18ನೇ ಸೀಸನ್ ಐಪಿಎಲ್ ಹಬ್ಬವನ್ನ ಶುರು ಮಾಡೋಕೆ ಕೌಂಟ್ಡೌನ್ ಶುರುವಾಗಿದೆ. $1 ಮಿಲಿಯನ್ ಟೂರ್ನಿಯನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. ಸ್ಟಾರ್ ಪ್ಲೇಯರ್ಗಳ ಪವರ್ಫುಲ್ ಪರ್ಫಾರ್ಮೆನ್ಸ್ ನೋಡೋಕೆ ತುದಿಗಾಲಲ್ಲಿ ನಿಂತಿರುವಂತ ಅಭಿಮಾನಿಗಳಿಗೆ ಮೊದಲ ಪಂದ್ಯದಲ್ಲೇ ನಿರಾಸೆಯಾಗುವಂತ ಲಕ್ಷಣ ಕಾಣ್ತಾ ಇದೆ. ಮಳೆ ಕಾರಣಕ್ಕೆ ಮ್ಯಾಚ್ ರದ್ದಾಗೋ ಆತಂಕ ಶುರುವಾಗಿದೆ. ಉದ್ಘಾಟನಾ ಪಂದ್ಯದ ಪ್ರಿಪರೇಷನ್ಸ್ ಹಾಗೆ ಮಳೆ ಟೆನ್ಷನ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 18ನೇ ಸೀಸನ್ನ ಮೊದಲ ಪಂದ್ಯಕ್ಕೆ ಬೆಂಗಳೂರು ಮತ್ತು ಕೋಲ್ಕತಾ ಟೀಮ್ಗಳು ರೆಡಿಯಾಗಿವೆ. ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಸಕಲ ಸಿದ್ಧತೆಗಳು ನಡೆದಿದ್ದು, ಉದ್ಘಾಟನಾ ಪಂದ್ಯದಲ್ಲಿ ಬಾಲಿವುಡ್ನ ಸ್ಟಾರ್ಸ್ ದಂಡೇ ಇರಲಿದೆ. ಮೊದಲ ಪಂದ್ಯದಲ್ಲಿ ಗೆದ್ದು ಟೂರ್ನಿಯ ಶುಭಾರಂಭ ಮಾಡೋಕೆ ಎರಡೂ ತಂಡಗಳು ಕೂಡ ಕಾಯ್ತಾ ಇವೆ. ಬಟ್ ಮಳೆ ಕಣ್ಣ ಮುಚ್ಚಾಲೆ ನೋಡ್ತಾ ಇದ್ರೆ ಮೊದಲ ಪಂದ್ಯವೇ ರದ್ದಾಗುವಂತ ಲಕ್ಷಣಗಳು ಎದುರಾಗಿವೆ. ಉದ್ಘಾಟನಾ ಪಂದ್ಯಕ್ಕೆ ಮಳೆ ಭೀತಿ, ಪಂದ್ಯ ರದ್ದಾಗುವ ಆತಂಕ. ಐಪಿಎಲ್ ಉದ್ಘಾಟನಾ ಪಂದ್ಯದ ಆರಂಭಕ್ಕೂ ಮುನ್ನವೇ ಮಳೆ ಕಾಟ ಶುರುವಾಗಿದೆ. ಶನಿವಾರ ಕೋಲ್ಕತ್ತಾದಲ್ಲಿ ಮಳೆಯಾಗುವಂತ ಲಕ್ಷಣಗಳಿವೆ. ಪಂದ್ಯದ ಟೈಮಲ್ಲಿ ಮಳೆಯಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ನೀಡಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಚಂಡಮಾರುತದ ಪ್ರಸರಣದಿಂದಾಗಿ ಮಾರ್ಚ್ 22ರವರೆಗೆ ಕೋಲ್ಕತ್ತಾದ ಕೆಲ ಭಾಗಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುವ ಲಕ್ಷಣ ಇದೆ. ಹೀಗಾಗಿ ಒಂದ್ ವೇಳೆ ಮೊದಲ ಪಂದ್ಯದಲ್ಲಿ ಮಳೆಯಾದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ತುಂಬಾನೇ ನಿರಾಸೆಯಾಗುತ್ತೆ. ಅಲ್ಲದೆ ಕಳೆದ 2 ದಿನಗಳಿಂದ ಕೂಡ ಕೋಲ್ಕತ್ತಾದ ಸುತ್ತಮುತ್ತ ಮಳೆಯಾಗ್ತಾ ಇದೆ. ಶುಕ್ರವಾರ ಕೂಡ ಮಳೆಯಾಗಿದ್ದು, ಎರಡೂ ತಂಡಗಳ ಆಟಗಾರರ ಅಭ್ಯಾಸದ ವೇಳೆ ಮಳೆಯಿಂದಾಗಿ ಅಡ್ಡಿಯಾಗಿದೆ. ಆನಂತರ ಮಳೆ ಕಾರಣಕ್ಕೆ ಅಭ್ಯಾಸವನ್ನು ಕೂಡ ಮೊಟಕುಗೊಳಿಸಿದ್ರು. ಹೀಗಾಗಿ ಮೈದಾನವನ್ನ ಪ್ಲಾಸ್ಟಿಕ್ ಕವರ್ಗಳಿಂದ ಕವರ್ ಮಾಡಲಾಗಿದೆ. ಹಾಗೆ ಏನಾದ್ರೂ ಮೊದಲ ಪಂದ್ಯ ಮಳೆಯಿಂದ ರದ್ದಾದ್ರೆ ಎರಡೂ ತಂಡಗಳಿಗೆ ಒಂದೊಂದು ಪಾಯಿಂಟ್ ಸಿಗುವಂತ ಸಾಧ್ಯತೆ ಇದೆ. RCB ಪ್ಲೇಯಿಂಗ್ 11 ನಲ್ಲಿ ಯಾರಿಗೆಲ್ಲ ಚಾನ್ಸ್? ಇನ್ನು RCB ಪರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಹಾಗೆ ಫಿಲ್ಸಾಟ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ನಾಯಕ ರಜತ್ ಪಾಟಿದಾರ್ ಎಂದಿನಂತೆ 3ನೇ ಕ್ರಮಾಂಕದಲ್ಲಿ ಆಡಿದ್ರೆ 4ನೇ ಸ್ಲಾಟ್ ನಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್ ಬರ್ತಾರೆ. ಇನ್ನು 5ನೇ ಸ್ಲಾಟ್ ನಲ್ಲಿ ಬರುವಂತ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಹಾಗೆ ಫಿನಿಶರ್ ಪಾತ್ರವನ್ನು ನಿಭಾಯಿಸ್ತಾರೆ. ಇನ್ನು 6ನೇ ಕ್ರಮಾಂಕಕ್ಕೆ ಪೈಪೋಟಿ ಇದೆ. ಜಾಕೋಬ್ ಬೆಥೆಲ್ ಅಥವಾ ಟಿಮ್ ಡೇವಿಡ್ ಅವರಲ್ಲಿ ಇಬ್ಬರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಸ್ಪಿನ್ ವಿಭಾಗದಲ್ಲಿ RCB ಸ್ವಲ್ಪ ವೀಕ್ ಅನಿಸಿದ್ರು ಕೂಡ ಸ್ಪಿನ್ ಆಲ್ರೌಂಡರ್ ಆಗಿರುವಂತ ಕೃಣಾಲ್ ಪಾಂಡ್ಯ ಆಡೋದಂತೂ ಗ್ಯಾರಂಟಿ ಇದೆ. ಇನ್ನು ಇವರ ಜೊತೆಗೆ ಸುಯಾ ಶರ್ಮಾ ಅಥವಾ ಸ್ವಪ್ನಿಲ್ ಸಿಂಗ್ ಇರ್ತಾರೆ. ಇನ್ನು ಬೌಲಿಂಗ್ ವಿಭಾಗವನ್ನ ಭುವನೇಶ್ವರ್ ಕುಮಾರ್, ಆಸ್ಟ್ರೇಲಿಯಾದ ಅನುಭವಿ ಆಟಗಾರ ಜೋಸ್ ಹ್ಯಾಜಲ್ವುಡ್ ಹಾಗೆ ಯಶ್ ದಯಾಳ್ ಮುನ್ನಡೆಸ್ತಾರೆ. ಇನ್ನು ರಸಿಕ್ ಸಲಾಮ್ದಾರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಳ್ಳುವಂತ ನಿರೀಕ್ಷೆ ಇದೆ. ಇನ್ನು ಇವರ ಜೊತೆಗೆ ದಕ್ಷಿಣ ಆಫ್ರಿಕಾದ ವೇಗಿ ಲುಂಗಿ ಎನ್ಗಿಡಿ ಕೂಡ ಟೀಮ್ನಲ್ಲಿದ್ದಾರೆ. ಆದ್ರೆ ಅವರಿಗೆ ಎಷ್ಟು ಅವಕಾಶಗಳು ಸಿಗ್ತವೆ ಅನ್ನೋದನ್ನ ಇನ್ನೂ ಕೂಡ ಹೇಳೋಕ್ಕಾಗಲ್ಲ. ಸುನಿಲ್ ನಾರೈನ್ ಮತ್ತೊಮ್ಮೆ KKR ಓಪನರ್. ಇನ್ನು RCB ವಿರುದ್ಧದ ಮೊದಲ ಪಂದ್ಯದಲ್ಲಿ ಸುನಿಲ್ ನಾರೈನ್ ಮತ್ತು ಕ್ವಿಂಟನ್ ಡಿಕಾಕ್ KKR ಪರ ಆರಂಭಿಕರಾಗಿ ಆಡಬಹುದು. ಕಳೆದ ಕೆಲ ವರ್ಷಗಳಿಂದ KKR ಪರ ಆರಂಭಿಕ ಆಟಗಾರನಾಗಿ ಸುನಿಲ್ ನಾರೈನ್ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ. ಆದರೆ ಕ್ವಿಂಟನ್ ಡಿಕಾಕ್ ಈ ವರ್ಷವಷ್ಟೇ KKR ತಂಡವನ್ನೇ ಸೇರ್ಕೊಂಡಿದ್ದಾರೆ. ಈ ಇಬ್ಬರು ಎಡಗೈ ಬ್ಯಾಟ್ಸ್ಮನ್ಗಳು ಈ ವರ್ಷ KKR ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಇನ್ನು ನಾಯಕ ಅಜಿಂಕ್ಯ ರಹಾನೆ 3ನೇ ಕ್ರಮಾಂಕದಲ್ಲಿ ಆಡಬಹುದು. ಉಳಿದಂತೆ ವೆಂಕಟೇಶ್ ಅಯ್ಯರ್ 4ನೇ ಸ್ಲಾಟ್ ನಲ್ಲಿ ಬರ್ತಾರೆ. ಇನ್ನು ಕೆಳ ಕ್ರಮಾಂಕದಲ್ಲಿ ಆಂಕ್ರಿಶ್ ರಘುವಂಶಿ, ರಿಂಕು ಸಿಂಗ್, ಆಂಡ್ರೆ ರಜೆಲ್ ಮತ್ತು ರಾಮಣ್ದೀಪ್ ಸಿಂಗ್ ಬ್ಯಾಟ್ ಬೀಸಲಿದ್ದಾರೆ. ಸ್ಪಿನ್ ವಿಭಾಗದಲ್ಲಿ ಸುನಿಲ್ ನಾರೈನ್ ಮತ್ತು ವರುಣ್ ಚಕ್ರವರ್ತಿ ಆಡೋದು ಗ್ಯಾರಂಟಿ. ವೇಗದ ಬೌಲರ್ಗಳಾಗಿ ಸ್ಪೆನ್ಸರ್ ಜಾನ್ಸನ್, ವೈಭವ್ ಅರೋರಾ, ಹರ್ಷಿತ್ ರಾಣಾ ಅವಕಾಶ ಪಡೆಯುವಂತ ಸಾಧ್ಯತೆ ಇದೆ. ಕಳೆದ 2 ವರ್ಷಗಳಿಂದ KKR ವಿರುದ್ಧ ಗೆದ್ದಿಲ್ಲ ಬೆಂಗಳೂರು. 2008ರ ಬಳಿಕ ಇದೇ ಮೊದಲ ಬಾರಿಗೆ KKR ಮತ್ತು RCB ತಂಡಗಳು ಮತ್ತೊಮ್ಮೆ ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇವೆ. ಎರಡೂ ತಂಡಗಳು IPLನಲ್ಲಿ ಇದುವರೆಗೆ 35 ಬಾರಿ ಪಂದ್ಯಗಳನ್ನಾಡಿವೆ. ಇದರಲ್ಲಿ ಕೋಲ್ಕತ್ತಾ ಪಡೆ 21 ಪಂದ್ಯಗಳನ್ನು ಗೆದ್ದಿದ್ರೆ ಬೆಂಗಳೂರು ತಂಡ 14 ಪಂದ್ಯಗಳನ್ನು ತನ್ನದಾಗಿಸಿಕೊಂಡಿದೆ. ಕಳೆದ 2 ಆವೃತ್ತಿಗಳಲ್ಲಿ ಆಡಿದಂಥ 4 ಪಂದ್ಯಗಳಲ್ಲೂ ಕೂಡ ಕೋಲ್ಕತ್ತಾ ತಂಡ RCB ತಂಡವನ್ನ ಸೋಲಿಸಿದೆ. IPL ಇತಿಹಾಸದ ಮುಖಾಮುಖಿಯಲ್ಲಿ KKR ಮೇಲುಗೈ ಸಾಧಿಸಿದ್ರೆ RCB ಹಿನ್ನಡೆ ಅನುಭವಿಸಿದೆ. ಇದೇ ಕಾರಣಕ್ಕೆ KKR ವಿರುದ್ಧದ ಪಂದ್ಯ RCB ಪಾಲಿಗೆ ಪ್ರತಿಷ್ಠೆಯ ಸಮರವಾಗಿದೆ. ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಕಣಕ್ಕಿಳಿತಾ ಇರುವಂತ RCB ರಹಾನೆ ಕ್ಯಾಪ್ಟನ್ಸಿಯಡಿ ಆಡ್ತಾ ಇರುವಂತ KKR ವಿರುದ್ಧದ ಸೋಲಿನ ಸರಣಿಗೆ ಬ್ರೇಕ್ ಹಾಕಬೇಕಿದೆ. ಇನ್ನು KKR ಮತ್ತು RCB ನಡುವಿನ ಪಂದ್ಯ ಸಂಜೆ 7:30ಕ್ಕೆ ಶುರುವಾಗುತ್ತೆ. ಪಂದ್ಯ ಆರಂಭವಾಗುವಂತ ಅರ್ಧ ಗಂಟೆಗೂ ಮೊದಲು ಟಾಸ್ ನಡೆಯುತ್ತೆ. ಈಡನ್ ಗಾರ್ಡನ್ಸ್ನ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಸಹಾಯಕಾರಿಯಾಗಲಿದೆ. ಸೊ ಎರಡೂ ತಂಡಗಳಿಂದ 200+ ಸ್ಕೋರ್ ಮಾಡುವಂತ ನಿರೀಕ್ಷೆ ಇದೆ. ಹೀಗಾಗಿ ಸೀಸನ್ 18ರ ಮೊದಲ ಪಂದ್ಯದಲ್ಲೇ ಫ್ಯಾನ್ಸ್ಗೆ ಬೌಂಡ್ರಿ ಹಾಗೆ ಸಿಕ್ಸರ್ಗಳ ಭರ್ಜರಿ
ಎಂಟರ್ಟೈನ್ಮೆಂಟ್ ಸಿಗುವಂತ ನಿರೀಕ್ಷೆ ಇದೆ. ಆದರೆ ಇಂದಿನ ಪಂದ್ಯಕ್ಕೆ ಮಳೆ ಕಾಟ ಬಾರದೆ ಇರಲಿ ಅನ್ನೋದೇ ಅಭಿಮಾನಿಗಳ ಆಶಯ. ನಮಸ್ಕಾರ.